ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಾವಿನಕಾಯಿ. ಈ 15 ಮಾವಿನಕಾಯಿ ಫ್ರೆಂಡ್ಸ್ ನಾನು ಕಿತ್ಕೊಂಡ್ಬಂದಿತ್ತು. ನನ್ನ ತಮ್ಮ ಬಂದು ಬಾಕ ಹೋಗಿ ಮಾವಿನಕಾಯಿ ಕಿತ್ಕೊಬರೋಣ ಅಂದ. ತೋಟದಲ್ಲಿ ತಾನೇ ಹೋಗಿ ಕಿತ್ಕೊಬರೋಣ ಅಂತ ಹೋಗಿ ಕಿತ್ಕೊಂಬಂದಿದ್ದು ಕೂಡ ತಪ್ಪಿಲ್ಲ. ಮನೇಲಿ ನಮ್ಮ ಗಂಡಂದಿರು ಮಾತ್ರ ಹೇಳ್ಬಾರ್ದು ಏನು ಮಾಡಿದ್ರು. ನನ್ನ ಬಾಯಿ ಅಂತಾರ, ನನ್ನ ಬಾಯಿನೇ ನನಗೆ ಅದೇನು ಹೇಳ್ತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಥರ ನಾನು ನೀನು ಮುಚ್ಚಿಟ್ಕೊಳಲ್ಲ. ನಿಜ ಇದ್ದಿದ್ದಂಗೆ ಹೇಳಿದೆ, ಈ ಥರ ಹೋಗಿ ಕಿತ್ಕೊಬಂದೆ ಅಂತ ಹೇಳ್ಬಿಟ್ಟು. ಬೇಡ, ಏನು ಕಳ್ತನ ಮಾಡೋಕ್ಕೋದೆ? ನೀನು 3 kg ಎಷ್ಟು kg ಬೇಕು ಹೇಳಿ ನಾನು ತಂದಾಕ್ತಾಯಿದ್ದೆ. ನೀನೇನಕ್ಕೆ ಹೋದೆ? ಇದು ಕಳ್ತನ ಹೇಗಾಗುತ್ತೆ? ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಯಾರು ನೋಡ್ಕೊತಾ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ಜನ ಕಿತ್ಕೊಂಬಂದಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ನಾನು ನನ್ನ ತಮ್ಮ ಹೋಗಿ ಒಂದು 15 ಕಾಯಿ ಕಿತ್ಕೊಂಬಂದಿತ್ತು. ಆ ಕಳ್ತನ ಹೇಗಾಗುತ್ತೆ ಫ್ರೆಂಡ್ಸ್, ನೀವೇ ಹೇಳಿ? ಅದಕ್ಕೆ 2 days ನೆನಪಾದಾಗೆಲ್ಲ ಬೈಯೋದೆ. ಬೈದರೆ ಬೈತೀಯ, ನಾನು ಇದರಲ್ಲಿ ಉಪ್ಪಿನಕಾಯಿ ಹಾಕ್ತೀನಿ, ನಾನು ತಿನ್ನೋವಾಗೆಲ್ಲ ನೀನು ತಿನ್ನಬೇಡ ಅಂತ ಕೂಡ ಹೇಳಿದ್ದೀನಿ. ಅವ್ರು ತಿನ್ನೇಬಾರ್ದು, ಅವ್ರ ಬಾಯಲ್ಲಿ ಜೊಲ್ಲು ಸೇರಿಸ್ಕೊಂಡು ಹಾಗೆ ನೋಡಿಕೊಂಡೇ ಇರಲಿ, ನಾವು ಆರಾಮಾಗಿ ತಿನ್ಕೊಂಡು ಜಾಲಿ ಮಾಡ್ತೀನಿ. ಹೇಗೆ ಅಲ್ವಾ? ಅದಕ್ಕೆ ನಾವೇನು ನಾವೇನು ಹೆಣ್ಮಕ್ಳು ಹೇಳ್ಬಿಡ್ತೀರಿ, ಬೈಸ್ಕೊತೀವಿ. ಅವ್ರ ಹತ್ರ ಮುಚ್ಚಿಟ್ಕೊಂಡಿದ್ರೆ ಒಳ್ಳೆಯರಾಗ್ತಾರೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಏನು ಬೈಗಳು ಅಂತೀರಾ? ಫ್ರೀ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ಹೋದ ಕಿತ್ಕೊಂಬಂದೆ. ಏನು ಮಾಡಿಬಿಟ್ಟೆ ನಾನು? ಒಂದು ಮಾವಿನಕಾಯಿ ತಾನೇ ಕಿತ್ಕೊಂಬಂದೆ. ಅದರಲ್ಲಿ ಏನು ತಪ್ಪು ಕಂಡಿಡ್ದಿದ್ದಾರೆ ಏನಪ್ಪ, ದೇವರಿಗೆ ಗೊತ್ತು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಸ್ವಲ್ಪ ಹೋಗ್ತಾಯಿದೆ, 1000-2000 ಮೊದಲು ಹೋಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಒಂದು 500 ಆದರೆ ಸಬ್ಸ್ಕ್ರೈಬ್ ಮಾಡಬಾರ್ದಾ? ನೋಡ್ತೀರ ತಾನೇ, ಒಂದು ಸಬ್ಸ್ಕ್ರೈಬ್ ಬಟನ್ ಹಂಗೆ ಟನ್ ಅಂತ ಅಮ್ಕಿದ್ರೆ ಆಯ್ತಲ್ವಾ? ಏನಕ್ಕೆ ವೀಡಿಯೋ ಮಾಡೋದು? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ಮಗ ಇವನು ಹಾಗೆ ತಿಂತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.